ಓಕೆ. ಸೊ ಜನರಲಿ ನಾವು ಈ ತರ ಎಮರ್ಜೆನ್ಸಿ ಪೇಷಂಟ್ಸ್ಗೆ ಪ್ರೊಸೀಜರ್ ಎಲ್ಲ ಆದ್ಮೇಲೆ ನಾವು ಒಂದು 24 hours ನಾವು ICU ನಲ್ಲಿ ಪೇಷಂಟ್ ನ ಮಾನಿಟರ್ ಮಾಡಬೇಕಾಗುತ್ತೆ. ಉದ್ದೇಶ ಏನು ಅಂತಂತಂದ್ರೆ, ನಾವು ಏನೇ ಆಂಜಿಯೋಪ್ಲಾಸ್ಟಿ ಮಾಡಿದೀವಿ ಅಂತಂತಂದ್ರೆ, ಸೊ ಹೃದಯದಲ್ಲಿ ಒಂದು ಗಾಯ ಇರ್ತದೆ. ಆ ಗಾಯ ಒಂದೊಂದ್ಸಲ ಹಾರ್ಟ್ ಬೀಟ್ ಅಲ್ಲಿ BP ನಲ್ಲಿ ವೇರಿಯೇಷನ್ಸ್ ಕೂಡ ಮಾಡಬಹುದು. ಆ ಒಂದು ಉದ್ದೇಶದಿಂದ ನಾವು ಕಂಟಿನ್ಯೂಸ್ ಮಾನಿಟರಿಂಗ್, ಇಲ್ಲಿ ಡಿಫಿಬ್ರಿಲೇಟರ್ ಅಂತ ಕರಿತೀವಿ, ಇದರಲ್ಲಿ ECG ಕಂಟಿನ್ಯೂಸ್ ಮಾನಿಟರಿಂಗ್ ಇರುತ್ತೆ, ಆಕ್ಸಿಜನ್ ಸ್ಯಾಚುರೇಷನ್ ಮಾನಿಟರ್ ಮಾಡ್ತಾ ಇರ್ತೀವಿ. ಜೊತೆಗೆ ನಮ್ಮ ಇಂಟೆನ್ಸಿವಿಸ್ಟ್ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ, ಮತ್ತೆ ನಮ್ಮ ಸ್ಟಾಫ್ ಇರ್ತಾರೆ. ಸೊ ಎಲ್ಲದನ್ನು ಕೂಡ ಕಂಟಿನ್ಯೂಸ್ಲಿ ನಾವು ಮಾನಿಟರ್ ಮಾಡ್ತಿರ್ತೀವಿ. ಸೊ ಪ್ರೊಸೀಜರ್ ಆದ್ಕೂಡಲೇ ಪೇಷಂಟ್ಗೆ ಒಂದು ECG ಅನ್ನ ಮಾಡ್ಕೊಳ್ತೀವಿ. ECG ನಲ್ಲಿ ಎಷ್ಟು ರೆಸ್ಪಾನ್ಸ್ ಇದೆ ಎಲ್ಲ ನೋಡ್ಕೊಂಡು ನಾವು ಅವ್ರಿಗೆ ಮುಂದುವರಿಸ್ತೀವಿ. ಜನರಲಿ ಒಂದು ½ an hour ಆದ್ಮೇಲೆ ನಾರ್ಮಲ್ ಫುಡ್ ಎಲ್ಲ ಅವ್ರಿಗೆ ಕೊಡಬಹುದು. ಸೊ ಈ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಉದ್ದೇಶ ಏನು ಅಂತಂತಂದ್ರೆ, ಹೃದಯಾಘಾತ ಅಂತಂತಂದ್ರೆ ಇಟ್ಸ್ ಅನ್ ಎಮರ್ಜೆನ್ಸಿ ಸಿಚುವೇಶನ್. ಸೊ ಸಮಯ ಇರೋದಿಲ್ಲ, ಸಮಯ ಕಳೆದಂಗೆ ಹೃದಯ ವೀಕ್ ಆಗ್ತಾ ಹೋಗುತ್ತೆ. ನಾವು ಪೇಷಂಟ್ ಬಂದ ವಿತಿನ್ 30 minutes ಪ್ರೊಸೀಜರ್ ಮಾಡಲಿಲ್ಲ ಅಂತಂತಂದ್ರೆ ಹೃದಯನ ನಾವು ಸ್ಯಾಲ್ವೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹೃದಯ ಪರ್ಮನೆಂಟ್ ಆಗಿ ವೀಕ್ ಆಗ್ತದೆ, ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಆಗ್ತಾ ಹೋಗುತ್ತೆ. ಸೊ ಆದ್ರಿಂದ ಇಮಿಡಿಯೇಟ್ಲಿ ನಾವು ಪ್ರೊಸೀಜರ್ನ ಮಾಡಿದರೆ ಸೊ ಅವರಿಗೆ ಲಾಂಗ್ ಟರ್ಮ್ ಚೆನ್ನಾಗಿರ್ತದೆ. ಸೊ ಅವರು ಮುಂದೆ ನಾರ್ಮಲ್ ಜೀವನವನ್ನ ನಡೆಸ್ಕೊಳ್ತಾ ಹೋಗ್ಬೋದು. ಆ ಒಂದು ಉದ್ದೇಶದಿಂದ ನಾವು ಸಮಯನೇ ವ್ಯರ್ಥ ಮಾಡದೆ ಪ್ರೊಸೀಜರ್ನ ಮಾಡಿದೆ. ನಮ್ಮ ಟೀಮ್ ಅವ್ರು ಎಲ್ಲರೂ ಬಂದಿದ್ದಾರೆ. ಯಾಕೆ ಬಂದ್ವಿ ಅಂತಂತಂದ್ರೆ, ಅವರ ಹೃದಯನ ಉಳಿಸ್ಲಿಕ್ಕೆ. ಹೃದಯ ಉಳಿದ್ರೆ ಏನಾಗ್ತದೆ, ಅವರು ಮುಂದೆ ನಾರ್ಮಲ್ ಜೀವನ ಮಾಡ್ಕೊಂಡು ದುಡ್ಕೊಂಡು ತಿನ್ಬೋದು. ಅದು ಬಹಳ ಮುಖ್ಯ. ನಾವು ತುಂಬಾ ತಡ ಮಾಡಿದ್ರೆ ಹಾರ್ಟ್ ವೀಕ್ ಆದ್ರೆ ಲೈಫ್ ಲಾಂಗ್ ಅದು ವೀಕ್ ಆಗೇ ಉಳ್ಕೊಳ್ಳುತ್ತೆ. ಅವರು ನಾರ್ಮಲ್ ಜೀವನ ಮಾಡಿಸ್ಲಿಕ್ಕೆ ಆಗೋದೇ ಇಲ್ಲ. ಸೊ ಈ ತರದೆಲ್ಲ ಇರ್ತದೆ, ಸರಿನಾ? ಆದ್ರಿಂದ ನಾವು ಎಮರ್ಜೆನ್ಸಿ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಇವ್ರಿಗೆ ಮಾಡಿದೀವಿ. ರಿಸಲ್ಟ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಅವರು ನಾಳೆ ವಾರ್ಡಿಗೆ ಹೋಗ್ತಾರೆ, ಮತ್ತೆ ನಾಡಿದ್ದು ಮನೆಗೆ ಹೋಗ್ಬಿಡ್ತಾರೆ. 1 ವಾರದಲ್ಲಿ ಅವರು ಸಹಜವಾದ ಜೀವನಕ್ಕೆ ಮರಳು ಬಿಡ್ತಾರೆ. ಎಕ್ಸಲೆಂಟ್ ರಿಸಲ್ಟ್ಸ್ ಇವ್ರಿಗೆ ಬಂದಿದೆ. ಆಗ್ಲಿ.